ಆಪ್ನ ಸೋಮನಾಥ್ ಭಾರತಿಗೆ ಹಿನ್ನಡೆ. ಬಿಜೆಪಿಯ ಸತೀಶ್ ಉಪಾಧ್ಯಾಯಗೆ 1263 ಮತಗಳ ಮುನ್ನಡೆ. ಮಾಳವೀಯ ನಗರದಲ್ಲಿ ಸೋಮನಾಥ್ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಸತೀಶ್ ಅವರು. ಸೋಮನಾಥ್ ಭಾರತಿ ಕಳೆದ 2 ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ದಂಥವರು ಸೋಮನಾಥ್ ಭಾರತಿ ಅವರು. ಅದು ಏನು, ಮೊದಲನೇ ಸಾರ್ತಿ 5,000, ಎರಡನೇ ಸಾರ್ತಿ 20,000 ಓಟಲ್ಲಿ ಲೀಡಲ್ಲಿ ಗೆದ್ದಿದ್ರು. ಮಾಳವೀಯ ನಗರದಲ್ಲಿ ಈ ಸಾರ್ತಿ ಸೋಮನಾಥ್ ಭಾರತಿಗೆ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು ಈ ಕ್ಷಣದ ಟ್ರೆಂಡ್. ಎಸ್ ಶಂಕರ್ ಶೆಟ್ಟಿ ಅವರು, ಈಗ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಉಂಟು. ಇದು 42-27 ಅಂದರೆ 69 ಸೀಟಲ್ಲಿ 42 ಬಿಜೆಪಿ, 27 ಇದರಲ್ಲಿ ಏನು ಗೊತ್ತಾ, ಈ 42 ಎಕ್ಸಾಕ್ಟ್ಲಿ ಇದು ಬಿಜೆಪಿ ಕಂಟೆಸ್ಟೆಡ್ ಓನ್ಲಿ 68 ಸೀಟ್ಸ್. ಒಂದು ಸೀಟು JDUಗೆ ಕೊಟ್ಟಿದೆ, ಒಂದು ಸೀಟು ರಾಮ್ವಿಲಾಸ್ ಅಂದ್ರೆ ಚಿರಾಗ್ ಪಾಸ್ವಾನ್ ಸೀಟಿಗೆ 62 ಮಾತ್ರ. ವ್ಯಾರಾಸ್ ಆಪ್ ಅಂಡ್ ಕಾಂಗ್ರೆಸ್ ಕಂಟೆಸ್ಟ್ ಆಲ್ 70 ಸೀಟ್ಸ್. ಇದರ ಪ್ರಕಾರ ಅವರ ಮೈತ್ರಿ ಪಕ್ಷಗಳಿಗೆ ಯಾವುದೂ ಸೀಟ್ ಇಲ್ಲ. 42 ಸೀಟ್. ನಿಮ್ಮ ಹತ್ರ ನಾನು ವಿಶ್ಲೇಷಣೆ ಪಡ್ಕೊಳ್ಬೇಕಾಗಿರೋದು, ಈ ಬಾರಿ ಎಕ್ಸಿಟ್ ಪೋಲ್ಗಳಲ್ಲೂ ಕಾಣಿಸಿಕೊಳ್ತಾ ಇದ್ದಿದ್ದು 11% ಇಂದ 14-15% ವರೆಗೂ ಕೂಡ ಮುಸ್ಲಿಂ ವೋಟ್ಸ್ಗಳು ಬಿಜೆಪಿ ಕಡೆಗೆ ವಾಲುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ಸ್ಗಳಲ್ಲೂ ಅದು ಕಾಣಿಸ್ಕೊಳ್ತಾ ಇತ್ತು. ಯಾಕೆ ಮುಸ್ಲಿಮರು ಕಾಂಗ್ರೆಸ್ ಕಡೆಗೂ ತಿರುಗ್ತಾ ಇಲ್ಲ, ಬಿಜೆಪಿ ಕಡೆಗೆ ಯಾಕೆ ವಾಲ್ತಾ ಇದೆ? ನನಗೆ ಇನ್ನೂ ಡೌಟ್ ಯಾಕೆ ಗೊತ್ತಾ, ಮುಸ್ಲಿಂ ಓಟ್ ಅಷ್ಟು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. 4-5% ಮುಸ್ಲಿಮ್ಸ್ ಕೊಡೋದಿಲ್ಲ ಓಟ್. ಬಿಜೆಪಿ ಎಂಥ ಒಬ್ಬ ವಿದ್ಯಾವಂತರು ಕೊಟ್ಟು ನಾನು ಎಷ್ಟೋ ಜನ ಎಂಕ್ವೈರಿ ಮಾಡಿದ್ದೇನೆ ಗೊತ್ತಾ. ಮೌಲ್ವಿಗಳೆಲ್ಲ ಪ್ರಚಾರ ಮಾಡಿದ್ರು ಸರ್. ಎಲ್ಲ ಯಾರು ಪ್ರಚಾರ ಮಾಡೋದು, ಮೌಲ್ಯಗಳು ಕೆಲವರು ಏನು ಗೊತ್ತಾ, ಈ ಕಿಕ್ ಬ್ಯಾಕ್ ಇದ್ರ ಮೇಲೆ ಹೋಗ್ಬಿಡ್ತಾರೆ, ಅರ್ಥ ಆಯ್ತಲ್ಲ, ಹಣದಾಶೆಯಿಂದ ಹೋಗ್ಬಿಡ್ತಾರೆ ಕೆಲವು ಲೀಡರ್ಗಳು ಕಾಂಗ್ರೆಸ್ ಪ್ರಚಾರ ಮಾಡ್ಬೋದು. ಶಿವಾಯಿ ನೀವು ಅವ್ರ ಹಾರ್ಟ್ಲಿ ಅವ್ರು ಓಟ್ ಮಾಡೋದಿಲ್ಲ ಬಿಜೆಪಿ. ಯಾಕಂದ್ರೆ ಅವ್ರು ಮಾಡೋದಿಲ್ಲ. ಕಾರಣ ನಾನೊಬ್ಬ ವಿದ್ಯಾವಂತ ಮುಸ್ಲಿಂ ಹತ್ರ ಸರ್ ಅವ್ರು ಮಾಡೋದು, ಅವ್ರು ಒಂದೇ ಒಂದು ಮಾತ್ರ, ಸರ್ ನಮಗೆ ಮೋದಿ ಪೀರಿಯಡ್ ಅಲ್ಲಿ ಅಷ್ಟು ಡ್ಯಾಮೇಜ್ ಎಲ್ಲಿನಾಗಲ್ಲ, ನಮ್ಮನ್ನು ಥರ್ಡ್ ಕ್ಲಾಸ್ ಸಿಟಿಸನ್ ಕಾಣಲಿಕ್ಕೆ ಶುರು ಮಾಡಿದ್ರು ಜನಗಳು ಇಲ್ಲಿ ಅಂತ ಹೇಳಿದ್ರೆ ಅಂತ. ಅದು ಅವರು ವಾಜಪೇಯಿ ಹೊಗಳ್ತಾರೆ, ಸರ್ ವಾಜಪೇಯಿ ಇಸ್ ಗ್ರೇಟ್ಲಿ, ನಾವು ತಪ್ಪು ಮಾಡಿದೆ, ವಾಜಪೇಯಿನ ಬೆಂಬಲಿಸಲಿಲ್ಲ ಅಂತ ಹೇಳ್ತಾರೆ. ಈಗ ವಿ ರಿಗ್ರೆಟಿಂಗ್ ಫಾರ್ ನಾಟ್ ಸಪೋರ್ಟಿಂಗ್ ದಿ ವಾಜಪೇಯಿ, ಈಸ್ ರಿಯಲಿ ಎ ಸೆಕ್ಯುಲರ್ ಲೀಡರ್ ಅಂತ ಹೇಳ್ತಾರೆ. ಅವ್ರು ವಾಜಪೇಯಿ ಎಷ್ಟು ಸ್ಪೀಚ್ಗಳು ಆ ಪರ್ಸೆಂಟೇಜ್ ಬರಲ್ಲ, ಬಂದಿಲ್ಲ, ಖಂಡಿತ ಅಷ್ಟು ಬರದಿದ್ರು ಅರ್ಧನೂ ಪರ್ಸೆಂಟ್ ಬರಲ್ಲ. ಏನ್ ನನ್ನ ಮ್ಯಾಕ್ಸಿಮಮ್ 2-3% ಎಲ್ಲ ಪರ್ಸನಲ್ ಅಷ್ಟೇ ಇರ್ಬೋದು. ಕೆಲವು 12 ಡಾಮಿನೇಟ್ ಆಗಿರುವಂತಹ ಮುಸ್ಲಿಂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಲ್ಲಲ್ಲ 12 ಕ್ಷೇತ್ರಗಳು ಮುಸ್ಲಿಂ ಡಾಮಿನೇಟ್, ಅವ್ರು ಇಲ್ಲೇ ಕ್ಷೇತ್ರ ಗೆಲ್ಲಕ್ಕೆ ಆಗಲುವಂತ ಕ್ಷೇತ್ರಗಳಿದೆ 12. ಅದರಲ್ಲಿ 6-7ರಲ್ಲಿ ಬಿಜೆಪಿ ತುಂಬಾ ಲೀಡ್ ಅಲ್ಲಿದೆ. ಗೊತ್ತಾ, ಕಾಂಗ್ರೆಸ್ ಓಟ್ ತೆಗೆದಿದ್ದಾರೆ. ಆಕ್ಚುಲಿ ಕಾಂಗ್ರೆಸ್ ಇತ್ತೀಚೆಗೆ ಗೊತ್ತಾ ಸ್ವಲ್ಪ ಮುಸ್ಲಿಮರು ಕಾಂಗ್ರೆಸ್ ಕಡೆ ಮಾಡ್ತಾ ಇದ್ದಾರೆ. ಪಾನ್ ಇಂಡಿಯಾದಲ್ಲಿ ನೇಷನಲ್ ಲೆವೆಲ್ ಅವರು ಕಾಂಗ್ರೆಸ್ಗೆ ಹೋಗ್ಬೇಕಂತ ಒಂದು ಏನೋ ಒಂದು ಇದ್ದಾರೆ. ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ ಅವರು. ರಾಮ ಮಂದಿರಕ್ಕೆ ಹೋಗುವಂತ, ನಾವು ರಾಮ ಮಂದಿರಕ್ಕೆ ಇನ್ವಿಟೇಷನ್ ಬಂದ್ರೆ ಹೋಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಪ್ರತಿಯೊಂದರಲ್ಲಿ ಈಗ ಈ ಪ್ರತಿಯೊಂದರಲ್ಲಿ ಅವರನ್ನು ಕುಂಭಮೇಳ ಯಾಕಂದ್ರೆ ಆ ಒಂದು ಗ್ಯಾರಂಟಿ ಉಂಟಲ್ಲ, ಒಂದು 17-18% ಆಲ್ ಓವರ್ ಇಂಡಿಯಾ ಓಟನ್ನು ಗಟ್ಟಿಯಾಗಿ ಭದ್ರವಾಗಿ ಇಟ್ಟುಕೊಳ್ಳುವ ಅಂತ. ಅಷ್ಟು ಖಂಡಿತವಾಗಿ ಹೋಗುದಿಲ್ಲ. ಇವರು ಪ್ರೊಜೆಕ್ಟ್ ಮಾಡಿದ್ರು. ನಂಗೆ ಗೊತ್ತಲ್ಲ ಯಾರು, ನಾನಂತ ಒಂದು 15 ಜನ ಮುಸ್ಲಿಮ್ಸ್ಗಳು ಒಬ್ಬರು ಬಿಜೆಪಿ ವೋಟ್ ಮಾಡ್ತಾರೆ ಅಂತ ಹೇಳುವುದಿಲ್ಲ. ಪ್ರಕಾಶ್ ರಾಠೋಡ್ ಅವರು ತಾವೇನ್ ಹೇಳ್ತೀರಾ ಮುಸ್ಲಿಂ ವೋಟ್ಸ್ಗಳ ವಿಚಾರದಲ್ಲಿ? ಅದನ್ನಂತೂ ನೀವು ಅಲ್ಲಗಳೇಕಂತೂ ಆಗೋದಿಲ್ಲ. ಆ ವೋಟ್ಸ್ ಗಳನ್ನ ಬಿಟ್ಕೊಡುವಂತ ಪರಿಸ್ಥಿತಿಯಲ್ಲೂ ನೀವು ಇಲ್ಲ. ಈಗ ಒಂದು ನಾವು ಮುಸ್ಲಿಂ ಅವರಿಗೆ ಓಲೈಸ್ತಾ ಇದ್ದೀವಿ ಅಂಥೇಳಿ ಒಂದು ಥರದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಆ ಥರ ಇಲ್ಲ. ಕಾಂಗ್ರೆಸ್ ಕೆಲವು ಹೇಳಿಕೆಗಳು ಆ ಥರ ಬಿಂಬಿಸುತ್ತೆ. ಹಂಗಲ್ಲ, ಕಾಂಗ್ರೆಸ್ ಪಕ್ಷ ಒಂದು ಸೆಕ್ಯುಲರ್ ಪಕ್ಷ, ಎಲ್ಲ ಸಮುದಾಯಗಳಿಗೆ ಅವಕಾಶ ಕೊಡುವಂಥ ಪಕ್ಷ. ನೋಡಿ, ನನ್ನಂಥ ಸಣ್ಣ ಸಮುದಾಯಕ್ಕೆ ಅವಕಾಶ ಸಿಗಬೇಕು ಅಂಥ ನಿರ್ಣಯಗಳು ತಗೊಳ್ಳೋದು ಕಾಂಗ್ರೆಸ್ ಪಕ್ಷ. ನಾವು ಬರೀ ಕೇವಲ ಮುಸ್ಲಿಮ್ಗಳನ್ನು ಹೋಲಿಸ್ತಾ ಇದ್ವಿ ಅಂತಲ್ಲ. ಆದರೆ ಬಿ ಜೆ ಪಿಯವರ ನೀತಿ ಏನು,